ಪ್ರಧಾನಿ ನರೇಂದ್ರ ಮೋದಿಯವರ ಎರಡನೆಯ ಇಸ್ರೇಲ್ ಭೇಟಿ ಎರಡು ದಿನಗಳ ಭೇಟಿ ಇವತ್ತಿಗೆ ಮುಗೀತು. ವಾಪಸ್ ಹೊರಟಿದ್ದಾರೆ. ಟೆಲ್ ಅವೀವ್ನಿಂದ ಡೆಲ್ಲಿಗೆ ಹೊರಟಿದ್ದಾರೆ. ಫ್ಲೈಟ್ನಲ್ಲಿದ್ದಾರೆ. ಈಗ ಒಂದು ಯಶಸ್ವಿ ಭೇಟಿ ಇದು. ಏನೇನು ಅಂದ್ಕೊಂಡು ಹೋಗಿದ್ರು ಎಲ್ಲವೂ ಸುಸೂತ್ರವಾಗಿ ನಡೆದಿರುವಂಥ ಭೇಟಿ. ಇವತ್ತಿನ ಪ್ರಮುಖ ಕಾರ್ಯಕ್ರಮ ಅಂದರೆ ಯಾದ್ ವಾಶೆಮ್ಗೆ ಭೇಟಿ ಕೊಟ್ಟದ್ದು. ಯಾದ್ ವಾಶೆಮ್ ಹಾಲಕಾಸ್ಟ್ ಮ್ಯೂಸಿಯಂ. ಅದು ಹಾಲಕಾಸ್ಟ್ ಮ್ಯೂಸಿಯಂನ ಹೆಸರು ಯಾದ್ ವಾಶೆಮ್. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ ಕೈಯಲ್ಲಿ ಇಡೀ ಯಹೂದಿ ಜನಾಂಗ ಏನನ್ನು ಅನುಭವಿಸ್ತಲ್ಲ ಅದರ ನೆನಪಿಗಾಗಿ ನಿರ್ಮಾಣಗೊಂಡಿರುವಂಥದ್ದು ಹಾಲಕಾಸ್ಟ್ ಮ್ಯೂಸಿಯಂ. ಇಸ್ರೇಲಿ ಪ್ರಧಾನಿ ಮ್ಯೂಸಿಯಮಿಗೆ ಕರ್ಕೊಂಡು ದೊಡ್ಡ ಮ್ಯೂಸಿಯಂ ಕಟ್ಟಿದ್ದಾರೆ ಒಂದು ಜೆರುಸಲಂನಲ್ಲಿ. ನಾನು ಇಂಟ್ರಡಕ್ಷನಲ್ಲೂ ಒಂದು ಮಾತು ಹೇಳಿದೆ. ಇಸ್ರೇಲ್ ಇಷ್ಟ್ಯಾಕೆ ಮುಂದುವರೆದಿದೆ ಅಂದರೆ ಒಂದೊಂದು ಸಲ ಅದು ಕಾರಣ ಈ ಮ್ಯೂಸಿಯಂ ಅನ್ಸುತ್ತೆ ನನಗೆ. ನಮ್ಮ ಜನಾಂಗ ಏನೇನು ಅನುಭವಿಸಿದೆ ಅನ್ನುವುದನ್ನು 1950ರ ದಶಕದಿಂದ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾರೆ ಅವರು. ಇನ್ನು ಮುಂದೆನೂ ಹೇಳ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಅನುಭವಿಸಿ ಬದುಕುಳಿದಿರುವ ಜನ ನಾವು ಇತಿಹಾಸದಿಂದ ಪಾಠ ಕಲಿಬೇಕು. ಇತಿಹಾಸದಲ್ಲಿ ನಡೆದ ದೌರ್ಜನ್ಯಗಳು ದುರ್ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು. ಇತಿಹಾಸದ ನಿಜವಾದ ಉದ್ದೇಶ ಅದು. ತುಂಬ ಜನ ಹೇಳ್ತಾರಲ್ಲ, ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ ಅಂದರೆ ಭವಿಷ್ಯ ಕೂಡ ಗೊತ್ತಾಗೋದಿಲ್ಲ ಅಂತ. ಆ ಜನಾಂಗ ನೋಡಿದ್ರೆ ಗೊತ್ತಾಗತ್ತೆ ನೋಡ್ರಿ. ಅದು ಜರ್ಮನಿಯಲ್ಲಿ ಹಿಟ್ಲರ್ ನಿರ್ಧಾರ ಮಾಡಿಬಿಟ್ಟ ಯಹೂದಿ ಜನಾಂಗವನ್ನು ನಿರ್ನಾಮ ಮಾಡಬೇಕು ಅಂತ. ಮೊದಲು ಅವರಿಗಿದ್ದ ಹಕ್ಕುಗಳನ್ನು ಕಸಿದುಕೊಳ್ಳಲಾಯಿತು. ಅವರ ಧಾರ್ಮಿಕ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಯಿತು. ಅವರ ಆಸ್ತಿ ಪಾಸ್ತಿ ಕಸ್ಕೊಂಡ್ರು. ಲಾಸ್ಟಿಗೆ ಬದುಕೋದಕ್ಕೂ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ ಹಿಟ್ಲರ್. ಆತನ ನಾಜಿ ಸೈನ್ಯ ಯಹೂದಿಗಳ ಮನೆಗಳನ್ನು ಗುರುತಿಸ್ತು, ಕುಟುಂಬಗಳನ್ನು ಗುರುತಿಸ್ತು, ಎಳ್ಕೊಂಬಂದರು ಎಲ್ಲರನ್ನು. ಟ್ರೇನಿಗೆ ತುಂಬಿ ಗ್ಯಾಸ್ ಚೇಂಬರ್ಗಳಿಗೆ ನೂಕಿದ್ರು. ಗ್ಯಾಸ್ ಚೇಂಬರ್ಗಳು ಯಾಕಂದರೆ ಜಾಸ್ತಿ ಜನರನ್ನ ಕಡಿಮೆ ಎಫರ್ಟ್ನಲ್ಲಿ ಕೊಲ್ಲಬಹುದು ಅನ್ನೋ ಕಾರಣಕ್ಕೆ ಗ್ಯಾಸ್ ಚೇಂಬರ್ಗಳನ್ನು ಮಾಡಿದರು. ಅಂದರೆ ಕಿಟಕಿ ಇಲ್ಲದೆ ಇರುವಂಥ ಕಟ್ಟಡ ರೂಮ್ಗಳ ದೊಡ್ಡ ದೊಡ್ಡ ಹಾಲ್ಗಳನ್ನು ಕಟ್ಟಿ ಅದರ ಒಳಗೆ ಯಹೂದಿಗಳನ್ನು ತುಂಬಿಸಿ ಗಟ್ಟಿಯಾಗಿ ಬಾಗಿಲು ಹಾಕಿ ಒಳಗಡೆ ವಿಷಾನಿಲ ಬಿಟ್ಟುಬಿಡೋರು. ಫಸ್ಟ್ ಆಫ್ ಆಲ್ ಅವರವ್ರ ಮನೆಗಳಿಂದ ಎಳ್ಕೊಂಡು ಬಂದು ಆ ಟ್ರೇನ್ನಲ್ಲಿ ಗ್ಯಾಸ್ ಚೇಂಬರ್ ತನಕದ ಕಳಸ ಪ್ರಯಾಣ ಇತ್ತಲ್ಲ, ಆ ಹಿಮಪಾತದ ಮಧ್ಯದಲ್ಲಿ ಟ್ರೇನಲ್ಲಿ ಹೋಗ್ಬೇಕು. ಅಲ್ಲೇ ಸತ್ತು ಹೋಗ್ಬಿಡ್ತಿದ್ರು ಜನ. ಬದುಕುಳಿದವ್ರನ್ನ ಗ್ಯಾಸ್ ಚೇಂಬರ್ಗೆ ಹಾಕಿ ಕೊಂದುಬಿಟ್ರು. ಮಿಲಿಯನ್ ಗಟ್ಟಲೆ ಯಹೂದಿಗಳನ್ನು ಆ ರೀತಿಯಾಗಿ ಕೊಲ್ಲಲಾಯಿತು. ಅಂತಿಮವಾಗಿ ನಮಗೆ ಅಂತ ಇಸ್ರೇಲ್ ಅನ್ನೋ ಒಂದು ದೇಶ ಮಾಡಿಕೊಳ್ಳಬೇಕು ಅನ್ನುವ ಅವರ ಪುರಾತನ ಕನಸು ದೃಢ ಸಂಕಲ್ಪ ತಾಳಿದಾವಾಗ, ಇಲ್ಲ ಮಾಡ್ಕೊಳ್ಳೇಬೇಕು, ಇನ್ನು ನಮಗೆಲ್ಲೂ ಬದುಕೋದಕ್ಕಾಗೋದಿಲ್ಲ ಅಂಥೇಳಿ ನೋಡಿ, ಎಕರೆ 5 ಎಕರೆ 10 ಎಕರೆ 100 ಎಕರೆ ಎಲ್ಲೆಲ್ಲಿ ಶ್ರೀಮಂತ ಯಹೂದಿಗಳಿದ್ರು ಅವ್ರು ಬಂದು ಜಾಗ ಖರೀದಿ ಮಾಡಿ ಆ ದೇಶ ಕಟ್ಟೋದಕ್ಕೆ ಶುರು ಮಾಡಿದ್ರು. ಪ್ರಕ್ರಿಯೆ ಶುರುವಾಯಿತು. ಈಗ ಹೇಳ್ತಾ ಕೂತ್ಕೊಂಡ್ರೆ ಇತಿಹಾಸ ದೊಡ್ಡದಿದೆ. ಅದು ಇಸ್ರೇಲ್ ಅನ್ನುವ ಒಂದು ದೇಶವನ್ನು ಕಟ್ಟಿಕೊಂಡ ನಂತರ ಜರ್ಮನಿಯಲ್ಲಿ ತಮ್ಮವರು ಏನೇನು ಅನುಭವಿಸಿದ್ರು ಅನ್ನುವುದನ್ನು ಹೇಳುವುದಕ್ಕೆ ಈ ಮ್ಯೂಸಿಯಂ ಕಟ್ಟಿದ್ರು ಅವರು. ಹಾಲಕಾಸ್ಟ್ ಮ್ಯೂಸಿಯಂ, ಯಾದ್ ವಾಶೆಮ್. ಅಲ್ಲಿ ಹಿಟ್ಲರನ ಕೈಯಲ್ಲಿ ಕಗ್ಗೊಲೆಯಾದ ಪ್ರತಿ ಮಗುವಿನ ಹೆಸರು ಬರೆದಿಟ್ಟಿದ್ದಾರೆ. ಪ್ರತಿ ಕುಟುಂಬದ ವಿವರಗಳಿದಾವಲ್ಲಿ. ಪ್ರತಿ ವ್ಯಕ್ತಿಯ, ಪ್ರತಿಯೊಬ್ಬ ಯಹೂದಿಯ ವಿವರಗಳಿದ್ದಾವೆ. ಇಷ್ಟು ಜನ ಸತ್ವಿ ನಾವು ಆತನ ಕೈಯಲ್ಲಿ ಅಂತ. ಆ ಕುಟುಂಬಗಳ ನೆನಪುಗಳನ್ನು ತಗೊಂಡು ಬಂದಿದ್ದಾರೆ. ಅಲ್ಲಿ ಅಳಿದುಳಿದ ವಸ್ತುಗಳನ್ನು ತಗೊಂಡು ಬಂದಿದ್ದಾರೆ. ಹಾಲೋಕಾಸ್ಟ್ ಸರ್ವೈವರ್ಸ್ ಅಂತ ಕೆಲವು ಜನ ಉಳ್ಕೊಂಡಿದ್ದಾರೆ ಇನ್ನೂ ಇಸ್ರೇಲ್ನಲ್ಲಿ. ಹಣ್ಣ ಮುದುಕರು ಮುದುಕಿಯರು ಹಂಗೂ ಹಿಂಗೂ ಏನೇನೋ ಶತಪ್ರಯತ್ನ ಪಟ್ಟು ಜರ್ಮನಿಯಿಂದ ತಪ್ಪಿಸಿಕೊಂಡು ಬಂದವರು ಅವರು. ಅವ್ರ ಕಥೆಗಳನ್ನು ಹೇಳ್ತಾರೆ, ಹೆಂಗಿತ್ತು ಹಿಟ್ಲರ್ನ ದೌರ್ಜನ್ಯ, ನಾಜಿ ಸೈನ್ಯದ ದೌರ್ಜನ್ಯ ಅಂತ. ಅದರ ಪ್ರತಿಯೊಂದು ನೆನಪನ್ನು ಈ ಯಾದ್ ವಾಶೆಮ್ನಲ್ಲಿ ಇಟ್ಟಿದ್ದಾರೆ. ಪ್ರತಿ ಯಹೂದಿ ಮಗುನು ಕರ್ಕೊಂಡು ಹೋಗ್ತಾರಲ್ಲಿ.
ಪ್ರತಿಯೊಬ್ಬ ಯಹೂದಿನೂ ಅಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕ್ತಾನೆ, ನನ್ನ ಜನಾಂಗ ಇದನ್ನು ಅನುಭವಿಸಿದೆ ಅಂತ. ನನ್ನ ಜನಾಂಗ ಇದನ್ನು ಅನುಭವಿಸಿದೆ ಅನ್ನೋದನ್ನು ಆತನ ಸ್ಮೃತಿ ಪಟಲದಲ್ಲಿ ಕೆತ್ತಲಾಗತ್ತೆ. ನೋಡಿ, ಇತಿಹಾಸವನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳಿದ್ರೆ ದ್ವೇಷ, ಅಸೂಯೆಗಳು ಬೆಳೀತವೆ ಅಂತೆಲ್ಲ ಮಾತಾಡ್ತಾರೆ. ಇವತ್ತೇನ್ರಿ ದ್ವೇಷ ಇದೆ ಜರ್ಮನಿಗೂ ಇಸ್ರೇಲಿಗೂ ಮಧ್ಯದಲ್ಲಿ? ಏನು ದ್ವೇಷ ಇದೆ ಜರ್ಮನಿಗೂ ಇಸ್ರೇಲಿಗೂ ಮಧ್ಯದಲ್ಲಿ? ಇವತ್ತಿನ ಜರ್ಮನ್ ಪ್ರಜೆಯನ್ನು ಇವತ್ತಿನ ಇಸ್ರೇಲಿ ಪ್ರಜೆ ದ್ವೇಷ ಮಾಡ್ತಾನ? ನನ್ನ ದೇಶದ ಇತಿಹಾಸದಲ್ಲಿ ಇಂಥದ್ದೊಂದು ನಡೆದಿತ್ತು ಅನ್ನೋದನ್ನು ಜರ್ಮನ್ನೂ ಒಪ್ಕೊಳ್ತಾನೆ, ನಮ್ಮ ಜನಾಂಗದ ಇತಿಹಾಸದಲ್ಲಿ ಇಂಥದ್ದೊಂದು ನಡೆದಿತ್ತು ಅನ್ನೋದನ್ನು ಯಹೂದಿಯೂ ಒಪ್ಕೊಳ್ತಾನೆ. ಮುಗಿದೋಯ್ತದು, ಮುಗಿದೋಯ್ತು. ಇವತ್ತು ಜರ್ಮನಿಗೆ ಹೋದರೆ ಅವರು ಹಿಟ್ಲರ್ನ ಕಾಲದ ಗ್ಯಾಸ್ ಚೇಂಬರ್ಗಳಿಗೆ ಕರ್ಕೊಂಡೋಗಿ ತೋರಿಸ್ತಾರೆ. ನಮ್ಮಲ್ಲೊಬ್ಬ ಹಿಟ್ಲರ್ ಅಂತ ದುಷ್ಟ ಇದ್ದಾರಿ, ದುಷ್ಟ ಇದ್ದ ನೋಡಿ, ಹಿಂಗೆ ಗ್ಯಾಸ್ ಚೇಂಬರ್ಗಳನ್ನು ಕಟ್ಟಿದ್ದ. ಈ ರೀತಿ ಟ್ರೈನ್ಗಳಲ್ಲಿ ಯಹೂದಿಗಳನ್ನು ಮಕ್ಕಳು ಮರಿ ಹೆಣ್ಣುಮಕ್ಕಳು ಅಂದೇ ತುಂಬ್ಕೊಂಡು ಬಂದು ಗ್ಯಾಸ್ ಚೇಂಬರ್ಗೆ ಹಾಕಿ ಸಾಯಿಸ್ಬಿಟ್ಟ ದುಷ್ಟ ಅಂತ ತೋರಿಸ್ತಾರೆ ಅವರು. ಹಿಟ್ಲರ್ನ ಇತಿಹಾಸದ ಜೊತೆ ತಮ್ಮನ್ನು ತಾವು ಅವ್ರು ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇವತ್ತಿನ ಜರ್ಮನ್ ತಮ್ಮನ್ನು ತಾವು ಕನೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಇತಿಹಾಸದಲ್ಲಿ ಒಬ್ಬ ದುಷ್ಟ ಆಗೋದ ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಇಸ್ರೇಲಿನಲ್ಲಿರುವ ಯಹೂದಿ ಕೂಡ ಜರ್ಮನ್ನಲ್ಲೊಬ್ಬ ದುಷ್ಟ ಇದ್ದ ಹಿಟ್ಲರು, ಅವನು ನಮ್ಮನ್ನು ಇಷ್ಟು ಪೀಡನೆಗೊಳಪಡಿಸ್ದ. ಇವತ್ತಿನ ಜರ್ಮನ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಅವರು. ಸಂಬಂಧ ಇಲ್ಲ. ನಾವು ಹಿಟ್ಲರ್ನ ವಂಶಸ್ಥರು ಅಂತ ಜರ್ಮನ್ರು ಕರ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಇಸ್ರೇಲಿಗೂ ಜರ್ಮನಿಗೂ ದ್ವೇಷ ಇರೋದೇ. ಹಿಟ್ಲರ್ನ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಇವತ್ತಿನ ಜರ್ಮನ್ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಯಹೂದಿಗಳಿಗೂ ಜರ್ಮನ್ರಿಗೂ ದ್ವೇಷ ಇರೋದೇ. ಅಲ್ಲೂ ಯಾರ ಬಂದು ನಾವು ಹಿಟ್ಲರ್ ಜಯಂತಿ ಮಾಡ್ತೀವಿ, ಯಾವುದೋ ಮೆರವಣಿಗೆಯಲ್ಲಿ ಹಿಟ್ಲರ್ನ ದ್ವಾರ ಬಾಗ್ಲ ಮಾಡ್ತೀವಿ ಅಂತಂದರೆ ಯಹೂದಿಗಳಿಗೂ ಅರ್ಥಾತ್ ಇಸ್ರೇಲ್ಗೂ ಜರ್ಮನಿಗೂ ಒಂದು ದ್ವೇಷ ಬರುತ್ತೆ. ಮಾಡೋದಿಲ್ಲ ಅದನ್ನವರು, ಮಾಡೋದಿಲ್ಲ. ಒಬ್ಬ ದುಷ್ಟ ಇದ್ದ ನಮ್ಮ ಇತಿಹಾಸದಲ್ಲಿ ಅಂತಾರೆ ಅವರು ಅಷ್ಟೇ. ಯಾದ್ ವಾಶೇಮ್ ಬಹಳ ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸು. ಆ ಮ್ಯೂಸಿಯಂ ನೋಡುವುದೇ ಬರೀ ಯಹೂದಿ ಆಗಿರಬೇಕು ಅಂತಲ್ಲ, ಬರೀ ಯಹೂದಿ ಆಗಿರಬೇಕು ಅಂತಲ್ಲ, ಯಾರೇ ಹೋದರೂ ಕೂಡ ಆ ಮ್ಯೂಸಿಯಂ ಒಳಗಡೆ ಯಾವ ಥರ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಒಂದು ಜನಾಂಗ ಹಿಂಗೆ ಯಾಕಿದೆ ಅನ್ನುವುದಕ್ಕೆ ಉತ್ತರದಂತೆ ಇರುವಂತಹ ಮ್ಯೂಸಿಯಂ ಅದು. ಈ ಇಸ್ರೇಲ್ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆಯಲ್ಲ, ಮೊಸಾದ್, ಅದಕ್ಕೆ ಈ ಹಿಂದೆ ಒಬ್ಬ ಮೊಸಾದ್ನ ಹೆಡ್ ಇದ್ದರು, ಚೀಫ್ ಇದ್ದರು, ಮೀರ್ ದಗಾನ್ ಅಂತ. ಆತ ತನ್ನ ಚೇಂಬರ್ ಹಿಂದೆ ದೊಡ್ಡದೊಂದು ಫೋಟೋ ಹಾಕ್ಕೊಂಡಿರ್ತಿದ್ರು. ಏನದಂದರೆ, ನಾಜಿ ಸೈನಿಕ ಮೀರ್ ದಗಾನ್ನ ಅಜ್ಜನನ್ನು ಗುಂಡಿಟ್ಟು ಕೊಲ್ಲುವಾಗ ಅಲ್ಲೇ ಇದ್ದ ಯಾವುದೋ ಫೋಟೋಗ್ರಾಫರ್ ತೆಗೆದಿದ್ದು ಫೋಟೋ ಅದು. ಅಂಥ ಸಾವಿರಾರು ಫೋಟೋಗಳಿದ್ದಾವೆ, ಹಾಲೋಕಾಸ್ಟ್ ಫೋಟೋಗಳು. ಗುಂಡಿಟ್ಟು ಕೊಲ್ಲುವಾಗ ಲಾಸ್ಟ್ ಫೋಟೋ ಯಾರೋ ಒಬ್ಬ ತೆಗೆದಿರ್ತಾನೆ. ಅದನ್ನು ದೊಡ್ಡದಾಗಿ ಪ್ರಿಂಟ್ ಹಾಕಿಸ್ಕೊಂಡು ತಾನು ಕುಳಿತುಕೊಳ್ಳುವ ಚೇಂಬರ್ನಲ್ಲಿ ಚೇರ್ ಹಿಂದೆ ಮೀರ್ ದಗಾನ್ ಅಂಟಿಸ್ಕೊಂಡಿರ್ತಿದ್ದಂತೆ. ಇದು ಯಾಕೆ ಅಂತ ಕೇಳಿದವ್ರಿಗೆಲ್ಲ ಹೇಳ್ತಿದ್ದ, ನಾವು ನಜ್ಜ ಸಾಯುವುದಕ್ಕಿಂತ ಕಗ್ಗೊಲೆ ಆಗುವುದಕ್ಕಿಂತ ಮೊದಲು ತೆಗೆದಂಥ ಫೋಟೋ ಅದು. ಆ ನರಮೇಧವನ್ನು ದಾಟ್ಕೊಂಡು ನಾವು ಬಂದಿದ್ದೀವಿ, ಅಂಥ ನರಮೇಧ ಇನ್ನೊಂದು ಆಗೋದಕ್ಕೆ ಬಿಡಬಾರ್ದು ಅನ್ನುವ ಕಾರಣಕ್ಕಾಗಿ ನಾನು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತಿದ್ರಂತೆ ಮೀರ್ ದಗಾನ್ ಯಾವಾಗಲೂ. ನನ್ನ ಅಜ್ಜನ ಕಾಲದಲ್ಲಿ ನಡೆದ ನರಮೇಧ ನನ್ನ ಮಕ್ಕಳ ಕಾಲದಲ್ಲಿ ಮೊಮ್ಮಕ್ಕಳ ಕಾಲದಲ್ಲಿ ನಡೀಬಾರ್ದು ಅನ್ನುವ ಕಾರಣಕ್ಕಾಗಿ ನಾನು ಮೊಸಾದ್ನ ಚೀಫಾಗಿ ಏನೇನು ಮಾಡಬೇಕೋ ಮಾಡ್ತಾ ಇದ್ದೀನಿ ಅಂತಿದ್ದಂತೆ. ಆ ಕಾರಣಕ್ಕಾಗಿ ಸುತ್ತಲೂ ಶತ್ರುಗಳನ್ನು ಇಟ್ಕೊಂಡ್ರೂ ಕೂಡ ಒಂದು ಸಣ್ಣ ದೇಶ ಇಸ್ರೇಲ್ ಹಂಗೆ ಯಾಕೆ ಗಟ್ಟಿಯಾಗಿ ಕಾಲು ಉರ್ಕೊಂಡು ನಿಂತ್ಕೊಂಡಿರುತ್ತೆ? ಯಾಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರು, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟು ಪ್ರತಿಯೊಂದರಲ್ಲೂ ಕೂಡ ಅವರು ಬೆಸ್ಟ್ ಅನ್ನೋ ಲೆವೆಲಿಗೆ ಬರ್ತಾರಂದ್ರೆ ಆ ಕಾರಣಕ್ಕೆ ಅವ್ರು ಹೇಳೋದು ಯಾವಾಗಲೂ ಹೇಳೋದೊಂದೇ, ಇದೊಂದೇ ಮಾರಾಯರೆ ನಮಗೆ ದೇಶ ಇರೋದು, ಇಷ್ಟೇ ದೇಶ ಇರೋದು, ಇದು ಹೋದರೆ ಮುಗೀತು ನಮ್ಮ ಕಥೆ ಅಂತಲೇ ಹೇಳೋದು. ಅಂಥ ಯಾದ್ ವಾಶೇಮ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟರು. ನಾಜಿ ಆಳ್ವಿಕೆಯಲ್ಲಿ ಕೊಲ್ಲಲ್ಪಟ್ಟಂಥ 15 ಲಕ್ಷ ಯಹೂದಿ ಮಕ್ಕಳ ಸ್ಮಾರಕ ಅದು, ಯಹೂದಿ ಮಕ್ಕಳಿಗಾಗಿರುವಂಥ ಸ್ಮಾರಕ. ಅದಾದ ನಂತರ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳಿಗೆ ಸೈನ್ ಆಯಿತು.
ಇಸ್ರೇಲ್ನಲ್ಲಿ ಭಾರತದ UPI ಬಳಕೆಗೆ ಅಗ್ರಿಮೆಂಟ್ ಸೈನ್ ಆಗಿದೆ. ರಕ್ಷಣಾ ಕ್ಷೇತ್ರದಲ್ಲಿ $8.6 ಬಿಲಿಯನ್ ಸಂಭಾವ್ಯ ಖರೀದಿ ಒಪ್ಪಂದ. ಇದು ಹೂಡಿಕೆದಾರರಿಗೆ ಕಾನೂನು ರಕ್ಷಣೆ ಒಪ್ಪಂದ ಸುಮಾರು ಒಂದು 10 ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ದಾರೆ. ಅವುಗಳ ಪೈಕಿ ಭಯೋತ್ಪಾದನೆಯ ವಿರುದ್ಧ ಏಕೀಕೃತ ಹೋರಾಟ ಮಾಡುವುದು ಕೂಡ ಒಂದು ಒಪ್ಪಂದ. ಅದಕ್ಕೇನು ಒಪ್ಪಂದ ಬೇಕು ಅಂತ ಬಹಳ ಜನರಿಗೆ ಅನ್ನಿಸ್ಬೋದು. ಭಯೋತ್ಪಾದನೆಯ ವಿರುದ್ಧ ಏಕೀಕೃತ ಹೋರಾಟ ಅಂದರೆ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವಿರಿ ಅಂತಿರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಟೆಲಿಜೆನ್ಸ್ ಶೇರಿಂಗ್ ಇರುತ್ತೆ. ಭಾರತದಲ್ಲಿ ಏನೋ ಒಂದು ಕೃತ್ಯ ನಡೆಯಲಿದೆ ಅನ್ನುವ ಮಾಹಿತಿ ಇಸ್ರೇಲಿಗೆ ಬಂದರೆ ಈ ಅಗ್ರಿಮೆಂಟ್ ಪ್ರಕಾರ ಇಸ್ರೇಲ್ ಇಮಿಡಿಯೇಟಾಗಿ ಅದನ್ನು ಶೇರ್ ಮಾಡ್ಕೋಬೇಕು ಭಾರತದ ಜೊತೆಗೆ. ನಿಮ್ಮ ವಿರುದ್ಧ ಏನೋ ಒಂದು ಹಿಂಗೆ ಆಗ್ತಾ ಇದೆ ನೋಡಿ ಅಂತ. ಅದೇ ರೀತಿಯಾಗಿ ಇಸ್ರೇಲ್ ಬಗ್ಗೆ ಏನಾದ್ರು ಮಾಹಿತಿ ಬಂದರೆ ಇಸ್ರೇಲ್ನಲ್ಲಿ ಏನೋ ಆಗ್ತದೆ ಭಾರತ ಶೇರ್ ಮಾಡಿಕೊಳ್ಬೇಕನ್ನ. ಇದೂ ಸೇರಿದಂತೆ 10 ಒಪ್ಪಂದಗಳು ಇವತ್ತು ಸೈನ್ ಆದವು. ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದ್ರು. ನೆನ್ನೆ ಇಸ್ರೇಲಿ ಸಂಸತ್ತಿಗೆ ನೆಸೆಟ್ ಅಂತ ಕರೀತಾರೆ ಅದನ್ನು, ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಿದ್ದರು. ಅಲ್ಲಿನ ಅತ್ಯುನ್ನತ ನಾಗರಿಕ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡಲಾಯಿತು. ಸಂಸತ್ತನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು. 2023 ಅಕ್ಟೋಬರ್ 7 ಇಸ್ರೇಲ್ ಮೇಲಿನ ಭೀಕರ ಭಯೋತ್ಪಾದಕ ದಾಳಿಯನ್ನು ಕಟುವಾದ ಶಬ್ದಗಳಲ್ಲಿ ಖಂಡಿಸಿದರು. ಕೇಳಿಸ್ಕೊಳ್ಳಿ. Members, I also carry with me the deepest condolences of the people of India for every life lost and for every family whose world was shattered in the barbaric terrorist attack by Hamas on October 7. We feel your pain. We share your grief. India stands with Israel firmly with full conviction in this moment and beyond. No cause can justify the murder of civilians. Nothing can justify terrorism. India has also endured pain of terrorism for a long time. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.